ಈಗ 4ನೇ ತರಗತಿಯ ಒಂದು ವಾರ್ಷಿಕ ಸಂಕಲನಾತ್ಮಕ ಮೌಲ್ಯಮಾಪನ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಅಂಕಗಳು 30, ಸಮಯ 90 ನಿಮಿಷ, ಅಂದರೆ 1.5 ಗಂಟೆ ನೀಡಿದ್ದಾರೆ. ಇಲ್ಲಿ ಬಿಟ್ಟ ಸ್ಥಳವನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಹೆಣ್ಣೊಂದು ಕಲಿತರೆ ಡ್ಯಾಶ್, ಮೀನನ್ನು ಹಿಡಿಯಲು ಡ್ಯಾಶ್ ಬಳಸುತ್ತಾರೆ, ನೊಗವನ್ನು ಡ್ಯಾಶ್ನಿಂದ ಮಾಡುತ್ತಾರೆ. ಹೀಗೆ ಪ್ರಶ್ನೆಗಳಿವೆ. ಉತ್ತರಗಳನ್ನು ಕೂಡ ಮುಂದೆ ನೋಡೋಣ. ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ಆಸನ, ಪೀಠ, ಗದ್ದುಗೆ, ಕಿರೀಟ. ನೋಡಿ, ಆಸನ, ಪೀಠ, ಗದ್ದುಗೆ ಅಂದರೆ ಅದೇ ಕಿರೀಟ ಇಲ್ಲಿ ಗುಂಪಿಗೆ ಸೇರಿದ ಪದ. ಸೂರ್ಯ, ರವಿ, ಆರ್ಯ, ದಿನಕರ. ಆರ್ಯ ಗುಂಪಿಗೆ ಸೇರಿದ ಪದ. ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ. ನೋಡಿ, ಒಂದೊಂದಕ್ಕೆ ಒಂದೊಂದು ಅಂಕ. ಅದ್ಭುತ ಮತ್ತು ಅಹಿಂಸೆ, ಈ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ. ಹಗಲು, ಒಳಗೆ. ನೋಡಿ, ಹಗಲು ರಾತ್ರಿ, ಒಳಗೆ ಹೊರಗೆ. ಸ್ಥಳ ಹಾಗೂ ಸ್ಥಳ ವಿಶೇಷಗಳನ್ನು ಪರಸ್ಪರ ಹೊಂದಿಸಿ ಬರೆಯಿರಿ. ನೋಡಿ, 4 ಕೊಟ್ಟಿದ್ದಾರೆ. ಒಂದೊಂದು ನೀವು ಕರೆಕ್ಟಾಗಿ ಹೊಂದಿಸಿದರೆ ಒಂದೊಂದು ಅಂಕ, ಒಟ್ಟು 4 ಅಂಕ. ಸ್ಥಳಗಳನ್ನು ಕೊಟ್ಟಿದ್ದಾರೆ. ಸ್ಥಳ ವಿಶೇಷ ಏನನ್ನೋದನ್ನು ನೀವು ಹೊಂದಿಸಿ ಬರೆಯಬೇಕು. ನೋಡಿ, ಹಂಪಿ. ಹಂಪಿಯಲ್ಲಿ ಏನಿದೆ? ಕಲ್ಲಿನ ರಥ. ಶ್ರವಣಬೆಳಗೊಳ, ಗೊಮ್ಮಟೇಶ್ವರ ವಿಗ್ರಹ. ಬಿಜಾಪುರ, ಗೋಲ್ ಗುಂಬಜ್. ಬೆಂಗಳೂರಿನಲ್ಲಿ ವಿಧಾನಸೌಧ. ಇನ್ನು ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತ ಕೇಳಿದ್ದಾರೆ. 2 ಕೇಳಿದ್ದಾರೆ, ಒಂದೊಂದಕ್ಕೆ 1 ಅಂಕ. ಎಲ್ಲಿಗೆ ಹೋಗುತ್ತಿರುವೆ ಮಗು? ನೋಡಿ, ಉತ್ತರ ಮುಂದೆ ನೋಡೋಣ. ಮುಂದಿನದೇನಿದೆ? 15ನೇ ಪ್ರಶ್ನೆ, ನಿನ್ನನ್ನು ಪಡೆದ ನಾವೇ ಧನ್ಯರು. ನೋಡಿ, ಯಾರು ಇದನ್ನ ಮಾತನ್ನು ಯಾರಿಗೆ ಹೇಳಿದರು ಅಂತ ನೆನಪು ಮಾಡ್ತಾ ಹೋಗಿ ಉತ್ತರವನ್ನು ಮುಂದೆ ನೋಡೋಣ. ಪದ್ಯ ಭಾಗ ಪೂರ್ಣಗೊಳಿಸಿ ಅಂತ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ. ಆ ಪದ್ಯ ಸ್ವಲ್ಪ ನಿಮಗೆ ಕ್ಲಿಷ್ಟಕರವಾಗಿದೆ. ಇಲ್ಲಿ ಒಂದು ನಿಮ್ಮ ಪದ್ಯವನ್ನು ಅದರ ಜೊತೆಗೆ ಕೊಡ್ತಾ ಇದ್ದೀನಿ. ಇಲ್ಲಿ ಕೆಂಪ ಅಕ್ಷರದಲ್ಲಿ ಕೊಟ್ಟಿದ್ದನ್ನಷ್ಟೇ ಕೊಟ್ಟಿರ್ತಾರೆ ಅವರು. ಚಂದ್ರನ ಮೇಲಕ್ಕೆ ಎತ್ತಲಿಕ್ಕೆಂದು ಬಾವಿಯ ಹಗ್ಗಕ್ಕೆ ಕೊಕ್ಕೆಯ ಬಿಗಿದು ದೂರದಿ ಗೋಪಿಯ ನಿಲ್ಲಿಸಿ ಪುಟ್ಟು ಹಗ್ಗವನ್ನು ಇಳಿಸಿದನು. ಹಗ್ಗದ ಕೊಕ್ಕೆಯು ಕಲ್ಲಿಗೆ ಸಿಕ್ಕಿ ಪುಟ್ಟುವು ಚಂದ್ರನು ಸಿಕ್ಕೇ ಸಿಕ್ಕ ಎನ್ನುತ್ತಾ ತುಂಬ ಬಲದಿಂದೆಳೆಯೇ ಹಗ್ಗವು ತುಂಡಾಯಿತು. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮಕ್ಕಳು ಯಾರ ಭಾವಚಿತ್ರಗಳನ್ನು ಸಿಂಗರಿಸಿದ್ದರು? ಕೊಟ್ಟಿದ್ದು ತನಗಾದರೆ ಬಚ್ಚಿಟ್ಟಿದ್ದು ಯಾರಿಗೆ? ಚಕ್ರವ್ಯೂಹವನ್ನು ರಚಿಸಿದವರು ಯಾರು? ನೋಡಿ, ಪೂರ್ಣ ಒಂದು ಪದದಲ್ಲಿ ಬರೆಯೋದಲ್ಲ, ವಾಕ್ಯದಲ್ಲಿ ಬರಬೇಕು. ಚಕ್ರವ್ಯೂಹವನ್ನು ರಚಿಸಿದವರು ದ್ರೋಣಾಚಾರ್ಯರು. ಈ ರೀತಿ. ನಾರಾಯಣನು ಕೂಗಿದ ಘೋಷಣೆ ಯಾವುದು? ನೋಡಿ, ಉತ್ತರಗಳನ್ನು ಕೂಡ ಮುಂದೆ ತೋರಿಸ್ತಾ ಇದ್ದೀನಿ. ಈ ರೀತಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಪ್ರಶ್ನೆಗಳನ್ನು ಕೇಳಿದರೆ. ಪ್ರಾಣಿ ಪಕ್ಷಿಗಳ ಸಭೆಯನ್ನು ಕರೆದವರು ಯಾರು? ನೋಡಿ, ಒಟ್ಟು 5 ಪ್ರಶ್ನೆಗಳಿವೆ. ಇನ್ನು 2-3 ವಾಕ್ಯದಲ್ಲಿ ಉತ್ತರಿಸು. ಕುಲಗೋತ್ರಗಳ ನಡುವೆ ಏಕೆ ಭಿನ್ನತೆ ಇರಬಾರದು? ರೈಲು ಪ್ರಯಾಣದ ಬಗ್ಗೆ ಚಿರತೆಯ ಅಭಿಪ್ರಾಯವೇನು? ನೋಡಿ, ಮುಂದಿನ ಪ್ರಶ್ನೆ ಏನಿದೆ ನೋಡೋಣ. ಪ್ರಶ್ನೆಗಳಿಗೆ ಉತ್ತರವನ್ನು ನೆನಪು ಮಾಡಿಕೊಳ್ಳಲಿಕ್ಕೆ ಪ್ರಯತ್ನಿಸಿ. ಉತ್ತರವನ್ನು ಮುಂದೆ ನೋಡೋಣ. ಮುಂದಿನ ಪ್ರಶ್ನೆ, ಆಸ್ಪತ್ರೆಯಲ್ಲಿದ್ದ ರೋಗಿಗಳಿಗೆ ಏನಾಗಿತ್ತು?